ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನೀವೆಲ್ಲರೂ ಅಕ್ಕಿ ಸಂಡಿಗೆ, ಸಜ್ಜೆ ಸಂಡಿಗೆ ಎಲ್ಲರೂ ತಿಂದಿರ್ತೀರ. ಈ ಥರ ಗೋಧಿಯನ್ನು ನೆನೆಸಿಟ್ಟು ಅದರ ಚೀಕಿ ತೆಗೆದು ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಚೀಕಿ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದರ ಒಂದು ಫ್ಲೇವರು ಮತ್ತು ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇದು ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹೇಗಿದೆ ರೆಸಿಪಿ ಅಂತ ಹೇಳಿ ನೋಡೋಣ ಬನ್ನಿ. ಬೀದರ್ ಅಡಿಗೆ ಮನೆಗೆ ಸ್ವಾಗತ. ಬೇಸಿಗೆ ಕಾಲ ಬಂತು ಈಗ. ಇವತ್ತು ನೋಡಿ ನಾನು ಬನ್ಸಿಗೆ ಗೋಧಿ ತೊಗೊಂಡಿನಿ ನೋಡ್ರಿ. 1 ಗ್ಲಾಸ್ ಮಾಡ್ತೀನಪ್ಪ ಅಂದ್ರೆ ಒಂದು ಡಬ್ಬಿ ಪ್ಲಾಸ್ಟಿಕ್ ಅಂತ ಡಬ್ಬಿ ತೊಗೊಂಡು ಇದ್ರದಾಗಿಂದ ಹಾಕ್ಕೊತೀನಿ ನೋಡ್ರಿ. ಹಾಕ್ಕೊಂಡು ಇದ್ರದಾಗ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಇಟ್ಕೊತೀನಿ ನೋಡ್ರಿ. ಏನು ಮಾಡತ್ತಾರಪ್ಪ ಅಂತ ನೀವು ಅನ್ಕೋತಿರ್ಬೋದು. ಇದು ನೀರಿನಾಗಂದ ಒಂದು 3 ದಿವಸ ಇವತ್ತಿಗೆ ನೆನೆ ಇಟ್ಟಿದ್ದೇವಲ್ರಿ. ಈ ನೆನೆ ಇಟ್ಟು ನಾಳೆ ಏನದ ಮತ್ತು ಇವು ನೀರು ಚೇಂಜ್ ಮಾಡ್ಬೇಕು ರೀ. ಚೇಂಜ್ ಮಾಡಿ ಮತ್ತು ಬೇರೆ ನೀರು ಹಾಕಿ ಇಕ್ಕಬೇಕು. ಒಂದು 3 ದಿವಸದಿಂದ ಹಾಗೆ ಮಾಡ್ಕೋಬೇಕು ನೋಡಿರಿ. ಇದ್ರದಾಗ ಇನ್ನೂ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಢಕ್ಕಣಿಂದ ಮುಚ್ಚಿ ಇಟ್ಬಿಡ್ತೀನಿ. ಇಲ್ಲಿ ನೋಡಿರಿ, 1 ಗ್ಲಾಸ್ ನೀರು ಹಾಕಿಂದ ತೊಳೆದು ಎಲ್ಲ ಚಂದಂದ ಈ ಥರಲಿಂದ ಮಾಡ್ಕೊಂಡು ತೊಳೆದು ಮತ್ತು 2 ಗ್ಲಾಸಿಂದ ಬೇರೆ ನೀರು ಹಾಕಿ ಇಡ್ತೀನಿ ನೋಡಿರಿ. ಇವು ಮತ್ತು ಮರುದಿನ ಏನದ ಈ ನೀರು ಹೆಂಗಾಗ್ತಾವೆ ಅಂಥೇಳಿ ನೋಡಿರಿ. ಮರುದಿವಸದಿಂದ ಮತ್ತು ನೀರು ತೆಗಿತೀನಿ ರೀ ಇದ್ರದ್ದು. ಈ ಸದ್ಯ ಈಗ ಏನು ಮಾಡ್ತೀನಿ ಅಂದ್ರೆ ಇದ್ರ ಢಕ್ಕಣ ಮುಚ್ಚಿ ಇಟ್ಬಿಡ್ತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ನಿನ್ನೆಂದು ನೀರು ಹಾಕಿಟ್ಟನಲ್ಲ, ಇವತ್ತಿಂದ ನೋಡ್ಲತ್ತೀನಿ ನೋಡ್ರಿ. ಈಗ ನೆಂದವ ಹೆಂಗೆ ನೋಡಮ್ಮ. ಈಗ ನೋಡಿರಿ ನೆಂದವ ನೋಡ್ರಿ. ಇನ್ನೊಂದು ಸ್ವಲ್ಪ ಮತ್ತೆ ನೆನಿಬೇಕು ರೀ. ಇನ್ನೂ ಸ್ವಲ್ಪ ನೆನಿಬೇಕು. ಇವು ನೀರು ತೆಗಿತೀನಿ ರೀ. ಇವು ನೀರು ತೆಗೆದು ಬೇರೆ ನೀರಿನಾಗೇನ ಮತ್ತು ಹಾಕಿ ನೀರು ತೆಗ್ದೀನಿ. ಈಗ ಈ ಫ್ರೆಶ್ ನೀರು ಹಾಕಿ ಮುಚ್ಚಿ ಇಟ್ಬಿಡ್ತೀನಿ ನೋಡಿರಿ. ಈ ಥರಲಿಂದ ಕೈ ಸ್ವಲ್ಪ ಆಡಿ ಹೀಗೆ ಢಕ್ಕಣ್ ಹಚ್ಚಿ ಇಟ್ಬಿಡ್ತೀನಿ ರೀ. ನಾಳೆ ನೋಡಮ್ಮ ಇದು ಮತ್ತೆ ಹೆಂಗಾಗ್ತದ, ಎಷ್ಟು ನೆನಿತಾವ ಎಷ್ಟಿಲ್ಲ ನಾಳೆ ನೋಡಮ್ಮ. ಇವಾಗ ನೋಡಿ ಫ್ರೆಂಡ್ಸ್, ಇದು 3ನೇ ದಿವಸ ಅದ ನೋಡಿರಿ. ಈ ಢಕ್ಕಣ್ ತೆಗೆದು ನೋಡ್ತೀನಿ ನೋಡಿರಿ. ಈ ಗೋಧಿ ಯಾವ ಥರಲಿಂದ ಆಗ್ಯಾವ ಹೆಂಗಾಗ್ಯಾವ ಅಂಥೇಳಿ ನೋಡಿರಿ. ಈ ಥರಲಿಂದ ಏನದ ಮೇಲೆಲ್ಲ ಗುಳಿ ಬುರ್ಗು ಅಂತ ಬಂದದ್ದು ನೋಡಿ ನೀರಿಗೆ. ಇವು ನೀರಿಗೆ ಏನು ಮಾಡಬೇಕು ಅಂದ್ರೆ ತೆಕ್ಕೋಬೇಕು ರೀ. ಅದಕ್ಕೆ ಮೊದಲಾಗಿ ನೋಡಿರಿ ಯಾವ ಥರಲಿಂದ ಆಗ್ಯಾವ ಅಂಥೇಳಿ ನೋಡಿರಿ. ನಾವು ಬಟ್ಟಿಲಿಂದ ಈ ಥರಲಿಂದ ಮಾಡಿದ್ರೆ ಇಷ್ಟು ಮೆತ್ತಗೆ ಬೀಳ್ಬೇಕು ರೀ. ಈ ಒಳಗಿಂದ ಹಾಲು ಹೆಂಗೆ ಹೊಂಟಾವ ನೋಡಿರಿ. ಇವು ನೀರು ತೆಕ್ಕೊಂಡು ಬೇರೆ ನೀರು ಹಾಕ್ಯಾನ ಇದು ಮಾಡ್ತೀನಿ ನೋಡಿರಿ. ನೋಡಿರಿ ಎಲ್ಲ ಎಷ್ಟು ನೀರನ್ನು ಹೆಂಗಿದಾಗ ಗೋಧಿ ಕಾಳನ್ನು ಏನದು ಯಾವ ಥರಲಿಂದ ಏನದು ಉಬ್ಕೊಂಡು ಬಂದಾವ ನೋಡಿರಿ. ಒಳಗಿಂದೆಲ್ಲ ಚಂದ ಹಾಲು ಬರ್ತದೆ ನೋಡಿರಿ. ಇನ್ನೊಂದು ಸಲ ನೀರು ಹಾಕಿ ತೊಳೆದು ಇದು ಮಾಡಿ ಬೇರೆ ನೀರು ಹಾಕ್ಯಂದು 2-3 ಸಲಿಂದ ತೊಳ್ಕೊಂಡ ನೋಡಿರಿ. ಮತ್ತೊಂದು ದಿವಸ ನೆನಪಿರಲಿ ವೀಕ್ಷಕರೇ, ಇವು ಗೋಧಿ ಅಂತ ಸ್ವಲ್ಪ ನೀರು ಹಾಕಿರ್ತೇವಲ್ಲ, ಭಾಳ ಸ್ವಲ್ಪ ವಾಸನೆ ಬರ್ತಾ ಇರ್ತಾವೆ. ವಾಸನೆ ಬರ್ಲತ್ತ 1-3-4 ಸಲ ಚೆಂದಾಗಿ ನೀರು ಹಾಕಿ ನಾವು ತೊಳ್ಕೊಂಡು ಹೀಗೆ ಇಟ್ಕೋಬೇಕು. ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಈ ಮಿಕ್ಸಿ ಜಾರ್ದಾಗಿಂದ ಹಾಕ್ಕೊತೀನಿ ನೋಡಿರಿ. ಏನು ಮಾಡತ್ತಾರಪ್ಪ ಅಂಥೇಳಿ ನೀವು ಅನ್ಕೊಳತ್ತಿರ್ಬೋದು. ಇದ್ರದ್ದು ಹಾಲು ತೆಕ್ಕೊತೀನಿ ರೀ ನಾನು. 1 ಗ್ಲಾಸ್ ಗೋಧಿ ಅವಲ್ಲಿ 2 ಗ್ಲಾಸ್ ಆಗ್ಯಾವ. ಇದು ಒಂದು ಸಲ ಇಟ್ಟು ರುಬ್ಕೋತೀನಿ, ಆಮೇಲೆ ಮತ್ತೊಂದು ಸಲ ರುಬ್ಕೋತೀನಿ. ಇಲ್ಲಿ ನೋಡಿರಿ, ಈ ಥರಲಿಂದ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ ನೋಡ್ರಿ. ಹೆಂಗೆ ಕಾಣತ್ತದ ನೋಡಿರಿ. ಸ್ವಲ್ಪ 3 ದಿವಸ ನೆನೆ ಇಟ್ಟಿಂದ ಇರ್ತದಲ್ರಿ, ಸ್ವಲ್ಪ ಸ್ಮೆಲ್ ಬಂದಂಗೆ ಬರ್ತದೆ. ಅದಕ್ಕೇನು ಇದು ಹಿಂಗೆ ಹೊಂಟದ ಅಂಥೇಳಿ ನೀವು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಇದು ಒಂದು ಬೇರೆ ಭೋಗನಿದಾಗಿಂದ ಹಾಕ್ಕೊತೀನಿ ನೋಡಿರಿ. ಇನ್ನೊಂದು ಚೂರು ನೀರು ಹಾಕಿ ಸ್ವಲ್ಪ ನೀರು ಹೆಚ್ಚಕ್ಕಮ್ಮ ಆದ್ರೂ ಏನೂ ಇದಾಗಲ್ಲ. ನಮ್ಗೆ ಒಳಗಿಂದ ಜಸ್ಟ್ ಹಾಲು ತೆಕ್ಕೊಂಬದ ಅಷ್ಟೇ. ಈಗ ನೋಡಿರಿ, ಇದು ಹಾಲು ತೆಕ್ಕೊಂಡಿನಲ್ಲ. ಈಗ ಒಂದು ಬಟ್ಟೆ ತೊಗೊಂಡು ಒಂದು ಡಬ್ಬಿ ತೊಗೊಂಡಿನಿ. ಈ ಥರಲಿಂದ ಒಂದು ಬಟ್ಟೆ ತೊಗೋರಿ. ವೈಟ್ ಇದ್ರೆ ವೈಟ್ ತೊಗೊರಿ. ಸ್ವಲ್ಪ ತೆಳ್ಳಗದ ಅಂಥೇಳಿ ಈ ಕಲರ್ ತೊಗೊಂಡಿನಿ. ಓಡ್ನಿ ಅದ ಮಗಳದು. ಈಗ ಇದು ಹಿಂಗೆ ಮಾಡಿ ಇದರದಾಗ ಏನದು ಹಾಲು ತೆಕ್ಕೊತೀನಿ ನೋಡ್ರಿ. ಯಾಕಂದ್ರೆ ಜಲವಡಿದಾಗಂದ್ರೆ ಬರಲ್ರಿ, ಸ್ವಲ್ಪ ಹೋಗ್ತದೆ ಭಾರಿ ಕಣ ಬಟ್ಟೆದಾಗಾದ್ರೆ ಇದಾಗಲ್ಲ, ಏನಿಲ್ಲ. ಕೆಳಗೆ ತಾನಾಗೆ ಬೀಳ್ತದೆ ನೋಡಿರಿ. ಹಾಲು ಏನದ ನೋಡಿರಿ, ನೀರು ಹಾಕಿ ಎಲ್ಲ ಚಂದ ರುಬ್ಕೊಂಡಿದ್ದೇವಲ್ಲ, ಹಿಂಗೆ ಮಾಡಿಕೊಂಡು ಈ ಥರದಿಂದ ಬರೀ ನೀರೇ ಬರ್ತದೆ ನೋಡಿರಿ. ಹಿಂಗೆ ಸ್ವಲ್ಪ ಬಟ್ಟೆ ತೊಗೊಂಡು ಹಿಂಗೆ ಸ್ವಲ್ಪ ಒತ್ಕೋಬೇಕು.
ಓಟು ಎಲ್ಲ ಇದೇ ಥರಲಿಂದ ಹಿಂಡ್ಕೊತೀನಿ ನೋಡ್ರಿ. ಈಗ ಒತ್ತು ನಿಮ್ಗೆ ಎಷ್ಟು ಬೇಕೋ ಅದು ಅಷ್ಟಂತ ನೀವು ಒತ್ತು ಹಿಂಡ್ಕೊಬೋದು. ಈಗ ಇದ್ರದಿಂದ ಗೋಧಿದೆಲ್ಲ ಇರ್ತದೆ ನೋಡಿರಿ, ಈ ಥರಲಿಂದ ಬರ್ತದೆ ನೋಡಿರಿ. ಇನ್ನೊಂದು ಸ್ವಲ್ಪ ಮಿಕ್ಸಿದ ಹಾಕಿ ತೆಕ್ಕೊಬೋದು. ಇದೇ ಬೇಕಾದರೂ ಒತ್ತಿನಿಂದ ಹಿಂಡ್ಕೊಬೋದು. ಇನ್ನು ನೋಡಿರಿ, ಈ ಥರಲಿಂದ ಮಿಕ್ಸಿದ ಹಾಕ್ಕೊಂಡೆ ಜಸ್ಟ್ ಇಂದ ಹಾಲೇ ತೆಕ್ಕೊಂಡ ನೋಡಿರಿ. ನಾನು ನೀರು ಹಾಕಿ, ನೀವು ಜಾಸ್ತಿ ಸ್ವಲ್ಪನಿಂದ ಇನ್ನೂ ಒಂದು ಗಿಲಾಸ್ ನೀರು ಹಾಕಿ ರುಬ್ಬಿ ನೀರು ತೆಕ್ಕೊಬೋದು. ಹೆಚ್ಚಾಗಿ ಕಡಿಮೆ ನೀರಾದ್ರೂ ಏನೂ ಇದಾಗಲ್ಲ. ಈ ಥರಲಿಂದ ಬಂತು ನೋಡ್ರಿ. ಅದು ಏನು ಗೋಧಿ ನೆನೆ ಇಟ್ಟಿದ್ದೇವೆ ನೋಡಿರಿ, ಇದರಲ್ಲಿಂದ ಮ್ಯಾಲಿಂದೆಲ್ಲ ಹೊಟ್ಟು ಈ ಥರಲಿಂದ ಬಂದದ. ಇದು ಹಾಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದಾರು ಆಕಳು ಕರು ಏನೋ ಎದಕ್ಕಾರ ಕೊಡ್ರಿ, ವೇಸ್ಟ್ ಮಾಡ್ಲಿಕ್ಕೆ. ಯಾಕಂದ್ರೆ ಪ್ರೋಟೀನಿಂದ ಇರ್ತದೆ, ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದು ಹಾಲು ಏನು ತೆಗ್ದಿದ್ದು ನೋಡಿರಿ, ಚೀಕಿ ಅಂತೀವ್ರಿ ನಾವು, ಗೋಧಿ ಚೀಕಿನೂ ಅಂತಾರೆ ನಮ್ಮ ತಾಯಿಯವರು. ಈಗ ಗೋಧಿ ಹಾಲರ ಅನ್ಕೋರಿ, ಗೋಧಿ ಚೀಕಿರ ಅನ್ಕೋರಿ. ಇದು ಹಿಂಗೆ ಏನಂದ್ರೆ ಒಂದು 2-3 ತಾಸು ಅಂತ ಮುಚ್ಚಿ ಇಟ್ಬಿಡ್ತೀನಿ ನೋಡಿರಿ. ಆಮೇಲೆ ಇದು ಹೆಂಗೆ ಆಗ್ತದೆ ಅಂತ ನೀವೇ ನೋಡಿರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು 5-6 ತಾಸು ನಿಮ್ಗೆ ಅಂದಿನೆಲ್ಲ ಪೂರ ಇಡೀ ದಿನ ರಾತ್ರಿ ಅಂತ ನೆನೆ ಇಟ್ಟೀನಿ ರೀ. ಸ್ವಲ್ಪ ಕೆಲಸ ಇತ್ತು, ಮಾಡ್ಲಿಕ್ಕಾಗಿಲ್ಲ, ಏನಿಲ್ಲ. ಈ ಮೇಲೆ ಏನು ನೀರು ನಿಂತಂದು ನೋಡಿರಿ. ಇದಕ್ಕೆ ಏನು ಮಾಡಬೇಕು ಅಂದರೆ ತೆಕ್ಕೋಬೇಕು ರೀ. ಸ್ವಲ್ಪ ನಿಧಾನಲಿಂದ ಈ ಥರ ಮ್ಯಾಲಿಂದ ನೀರಿಂದ ಬರ್ತಾವೆ ನೋಡಿರಿ. ನೀವು ರುಬ್ಬ ಹೊತ್ತಿನ ಸ್ವಲ್ಪ ಹೆಚ್ಚಕ್ಕಮ್ಮ ನೀರು ಆದ್ರೂ ಏನು ಇದಾಗಲ್ಲ, ಏನಿಲ್ಲ. ನೋಡಿರಿ, ಈಗ ಕೆಳಗಡೆ ಎಷ್ಟಂದು ವೈಟ್ ಅಂದು ಹಿಟ್ಟು ಬಂದವ ನೋಡ್ರಿ. ಇದು ಬೆಸ್ಟ್ ಆಗ್ತಾವೆ ನೋಡಿರಿ. ಇಂಥವು ಬಾದಾಗಿಂದ ಎಷ್ಟು ಕರಗಂಗಂದ ಗೋಧಿ ಚೀಕಿದಂತ ಕರಡಿಗೆ ಆಗ್ತಾವೆ ನೋಡಿರಿ. ಇದು ಈ ಥರಲಿಂದಂತೆ ಸೈಡಿಗೆ ಇಟ್ಟು ಬಿಡ್ತೀನಿ ರೀ. ಆಮೇಲೆ ನೋಡಿರಿ, ಇಲ್ಲಿ ಒಲೆ ಮೇಲೆ ಒಂದು ಭವಾನಿ ಇಟ್ಕೊಂಡೀನಿ. ಇದ್ರದಾಗ 1 ಲೀಟರ್ ನೀರು ಇಟ್ಕೊಂಡೇನಿ ನೋಡಿರಿ. 1 ಗ್ಲಾಸ್ ಗೋಧಿ ನೆನೆ ಇಟ್ಟು ಅದು ಚೀಕಿ ತೆಕ್ಕೊಂಡಿನಲ್ಲ, ಇದ್ರದಾಗ 1 ಲೀಟರ್ ನೀರು ಇಟ್ಟೇನೆ ನೋಡಿ. ಏನು ಮಾಡ್ಬೇಕು ರೀ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇಡ್ಬೋದು. ನಾನು ಸ್ವಲ್ಪ ಬೇರೆ ಇದ್ರದಾಗಿಂದ ಸ್ವಲ್ಪ ನೀರು ತೆಕ್ಕೊತೇನೆ ನೋಡಿರಿ. ಒಂದು ಗ್ಲಾಸ್ ನೀರು ತೆಕ್ಕೊಂಡೀನಿ. ಹಾಗೆ ಇದ್ರದಾಗ ಬ್ಲ್ಯಾಕ್ ಸಾಲ್ಟ್ ಅಂತ ಹಾಕ್ಲತ್ತೇನೆ ನೋಡಿರಿ. ನೀವು ನೋಡ್ಕೊಂಡೆಂದ ಹಾಕಿರಿ. ಸ್ವಲ್ಪ ಒಂದು ಸಾಲ್ಟ್ ಕಡಿಮೆ ಹಾಕ್ತದೆ. ಆಮೇಲೆ 1 ಸ್ಪೂನು ಜೀರಿಗೆ ಪೌಡ್ರ್ ಹಾಕ್ಲತ್ತೀನಿ ನೋಡಿರಿ. ಸ್ವಲ್ಪ ಚಂದ ಕುದಿ ಬಂತದ್ರಿ. ಇದು ಈಗ ಆಲ್ರೆಡಿ ಕುದಿ ಬಂದದ. ಸ್ವಲ್ಪ ಹಿಂಗೆ ಇದು ಮಾಡಿಕೊಂಡು ನೋಡಿ, ನೀವು ಉಪ್ಪು ಹೆಚ್ಚಾಗಿ ಕಡಿಮೆ ಆದ್ರೂ ನೋಡ್ಕೊಂಡೆ ಇದು ಮಾಡ್ಕೊಬೋದು. ಹಿಂಗೆ ಕೈದಾಗ ತೊಗೊಂಡೆ ಅಂದ್ರೆ ನೋಡ್ಕೋಬೋದು. ಇವಾಗ ನೋಡಿ ಫ್ರೆಂಡ್ಸ್, ಚಂದಂದ ನೀರಿಗೆಲ್ಲ ಚಂದ ಕುದಿ ಬಂದದಲ್ಲ. ಇದು ನಾವು ಹಿಟ್ಟು ಏನು ರೆಡಿ ಮಾಡಿ ಇಟ್ಕೊಂಡಿದ್ದಾವೆ ನೋಡಿರಿ. ಇದ್ರದಾಗಿಂದ ಸ್ವಲ್ಪ ನಿಧಾನಲಿಂದ ಒಂದು ಕೈದಾಗ ಭವನ ಹಿಡ್ಕೋಬೇಕು, ಒಂದು ಕೈದಲ್ಲಿಂದ ಹಿಂಗೆ ಸ್ವಲ್ಪ ನಿಧಾನಲಿಂದ ಹಾಕೋಬೇಕು ನೋಡಿರಿ. ಈ ಥರಲಿಂದ ಒಂದು ಉತ್ತರ ಕರ್ನಾಟಕ ಸ್ಪೆಷಲಿಂದ ಗೋಧಿ ಚೀಕಿ ಕರಡಿಗೆ ಅಂತಾರೆ ನೋಡಿರಿ. ಸ್ವಲ್ಪ ನೀರು ಏನು ಗರಂ ನೀರಿಂದ ಇಟ್ಟೇನಲ್ರಿ ಇದ್ರದಾಗ. ಇದು ಸ್ವಲ್ಪ ಇದು ಭವನದಾಗಿಂದ ಹಾಕ್ಕೊಂಡು ಮತ್ತು ಹಿಂಗಂದ್ರೆ ಮಾಡ್ಕೋಬೋದು. ಫ್ಲೇಮ್ದಾಗ ಇಡ್ರಿ. ಈ ಥರಲಿಂದ ಎಲ್ಲ ಸ್ವಲ್ಪ ಗಂಟು ಏನು ಗಟ್ಟಲ್ಲ ಏನಿಲ್ಲ. ಸ್ವಲ್ಪ ಈ ಥರಲಿಂದ ಎಲ್ಲ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ಹೆಂಗೆ ಆಗ್ತದೆ ಗೋಧಿ ಚೀಕಿನ, ಬರೀ ಚೀಕಿನೇ ನೋಡಿರಿ. ಒಳಗಿಂದ ಏನು ಹಿಟ್ಟು ಇರ್ತದಲ್ರಿ ವೈಟು, ಅದೇ ಸಿಪ್ಪೆ ಅಂತ ನೀವು ನೋಡಿರಿ ಬೇಯಿಸೋಕಿನೆಲ್ಲ. 5 ನಿಮಿಷ ಹಂಗಂದ್ರೆ ಲೋ ಫ್ಲೇಮ್ದಾಗ ಇಟ್ಟು ಮುಚ್ಚಿ ಇಲ್ಲಿ ನೋಡಿರಿ. ಒಂದು 5 ನಿಮಿಷ ಹಂಗಂದ್ರೆ ಆಗ್ತದೆ. ತಂದಿನ ಛತ್ತಿನ ಮೇಲೆ ಈ ಥರ ಇಂದ ಗಟ್ಟಿ ಆಗ್ತದೆ ನೋಡಿರಿ. ಈ ಥರದಿಂದ ಒಂದು ಡಬ್ಬಿ ಇರ್ತದೆ. ಡಬ್ಬಿ ತೊಗೊಂಡು ಸ್ವಲ್ಪ ನಿಧಾನಲಿಂದ ಇದ್ರದಾಗಂದ ಹಾಕ್ಕೋಬೇಕು. ಮ್ಯಾಲಿಂದ ಇಟ್ಟು ಒಂದು ಕವರ್ ಹಾಕಿನ್ರಿ. ಎಲ್ಲ ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರಲಿಂದ ಹಾಕ್ಕೋಬೇಕು. ನೋಡಿರಿ ಫ್ರೆಂಡ್ಸ್, ಇದೇ ಥರ ಅಂದರೆ ಎಲ್ಲ ಅನ್ನೋದು ಹಾಕ್ಕೋತೀನಿ ನೋಡಿರಿ.
ಬೇಸಿಗೆ ದಿನ ಅದ, ನೀವು ಎಂದು ಈ ರೀತಿಲಿಂದ ಮಾಡಿರಿ. ವಿಡಿಯೋ ನೋಡಿಬಿಟ್ಟು ಸ್ಟೋರ್ ಮಾಡಿ ಕೈ ನೋಡಿರಿ ಫ್ರೆಂಡ್ಸ್. ಈ ಥರಲಿಂದೆಲ್ಲ ಓಟೆಲ್ಲ ಹಾಕಿದೆ ನೋಡಿರಿ ನೀಟು. ನೀವು ಯಾವ್ದು ಈಗ ಸಾಚೆ ಇರ್ತಾವೆ, ಯಾವ್ದು ಶೇಪ್ ಆದ್ರೂ ಹಾಕ್ಕೋಬೋದು. ನಾ ಈ ಥರಲಿಂದ ರೌಂಡಿಂದ ಹಾಕ್ಕೊಂಡೇನೆ ನೋಡಿರಿ. ಈಗೆಂದ ಒಂದು ಬಿಸಿಲಿಗೆಂದ ಒಣಗಲಿರಿ ಇದು. ಇಲ್ಲಿ ನೋಡಿ ಫ್ರೆಂಡ್ಸ್, ಚೆನ್ನಾಗಂತ ಒಣಗ್ಯಾವ ನೋಡ್ರಿ. ಈಗ ಎಷ್ಟು ಚಂದ ಅನಿಸ್ಲತ್ತಾವ ನೋಡ್ರಿ. ಎಷ್ಟು ಮುರಿದಿಲ್ನು ನೋಡ್ರಿ. ನೀವು ಬೇಕಾದ್ರೂ ಬಟ್ಟೆ ಮೇಲೂ ಹಾಕ್ಕೋಬೋದು. ಇದು ತೆಗೆದು ಒಂಥರ ಪರತಿನಾಗಂದ ಇನ್ನೊಂದು ಸ್ವಲ್ಪ ಅಂದ್ರೆ ಒಣಗಿಸ್ತೇನೆ ನೋಡ್ರಿ. ನೋಡಿರಿ ಫ್ರೆಂಡ್ಸ್, ಚೆಂದೆಲ್ಲ ಒಣಗ್ಯಾವ. 2 ದಿವಸದಿಂದ ಬಿಸಿಲಿಗೆಂದು ಒಣಗಿಸ್ಕೊಂಡೀನಿ. ಈಗ ಇದು ಎಂದು ಕರೆದು ನಿಮಗೆ ತೋರಿಸ್ತೀನಿ ನೋಡಿರಿ. ಒಂದು ಚಂದ ಒಣಗಿಸ್ಬೇಕು ರೀ. ಮೊದಲಿಂದ ಒಂದು ವರ್ಷನ ಗಂಟ್ಲೆ ಇಕ್ಲಕ್ಕೆಂದ ಬರ್ತದೆ. ಮೊದಲು ಚಂದ ಒಣಗಿಸಿ ಒಂದು ವರ್ಷ ಗಂಟ್ಲೆ ಭೀ ಇಟ್ಕೋಬೋದು. ಈಗ ನಿಮ್ಮ ಕರೆ ತೋರಿಸ್ತೀನಿ ನೋಡಿರಿ. ನೋಡ್ಲಕ್ಕೆ ಹೋದ್ರೆ ಇದು ಇಷ್ಟೇ ಅದ. ಈಗ ಎಷ್ಟು ಆಗ್ತದೆ ಒಲೆ ಮೇಲಿಂದ ಒಂದು ಬಾಣಲೆ ಇಟ್ಕೊಂಡೀನಿ. ಎಣ್ಣೆ ಇಟ್ಕೊಂಡೀನಿ ನೋಡಿರಿ. ಶೇಂಗದ ಎಣ್ಣೆ ಅದ, ಚಂದ ಕಾಯ್ದದ. ಬಾಯಾಗಿಟ್ಟು ಕರ್ಗಂಬಲ್ಲ ಆಗ್ತಾವೆ ನೋಡಿ. ನೋಡಿ ಎಷ್ಟಿತ್ತು ಎಷ್ಟಾಗ್ತದೆ. ಇನ್ನೂ ಒಂದು ಕರೆ ತೋರಿಸ್ತೀನಿ ನೋಡಿರಿ. ಸ್ವಲ್ಪ ಮ್ಯಾಲ ಹಿಂಗೆಲ್ಲ ಜಾರಿ ಇಟ್ಕೋಬೇಕು ರೀ. ಸ್ವಲ್ಪ ಅಡಗಲ ಇದು ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟಿತ್ತು ಎಷ್ಟು ಅಂದ ಅರಳತ್ತು ಹೂವು ಅರಳಿನಂಗೆ. ಫ್ರೆಂಡ್ಸ್, ಇದು ಏನದು ಕಚ್ಚ, ಇದು ಕರ್ದಿಂದ ಅದ ನೋಡಿರಿ. ಈಗ ನಿಮ್ಗೆ ಹೊಡೆದು ತೋರಿಸ್ತೀನಿ ನೋಡಿರಿ. ಬಾಯಾಗ ಹಾಕಿದ್ರೆ ಕರ್ಗ ಹೋಗಂಗೆ ಆಗ್ತದೆ ನೋಡಿರಿ. ಇಟ್ಟು ಸ್ಮೂತಂದ ಆಗುತ್ತೆ ನೋಡಿರಿ. ಗೋಧಿ ಚೀಕಿಯಿಂದ ಕುರುಡಿಗೆ ರೆಡಿ ಆದ ನೋಡಿರಿ. ಈ ಗೋಧಿ ಚೀಕಿ ಕುರುಡಿಗೆ ರೆಡಿ. ಇಷ್ಟ ಆಯ್ತಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.